ಗುರುಪೌರ್ಣಮಿ ಪ್ರಯುಕ್ತ ಅರಸನಹಳ್ಳಿ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಭಕ್ತಾದಿಗಳ ಸ್ವಸಹಾಯದಿಂದ ಕ್ಷೀರಾಭಿಷೇಕ. ಗುರುಪೌರ್ಣಮಿಯಂದು ಶ್ರೀ ಸಾಯಿಬಾಬಾ ಅವರ ಆಶೀರ್ವಾದ ಪಡೆದ ಕೆವಿ ನವೀನ್ ಕಿರಣ್. ಇಂದು ಗುರುಪೌರ್ಣಮಿ ಪ್ರಯುಕ್ತ ಅರಸನಹಳ್ಳಿ ಗ್ರಾಮಸ್ಥರಿಂದ ಪಶ್ಚಿಮಾಭಿಮುಖಿ ಮಹಾಗಣಪತಿ ಹಾಗೂ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷ ಪೂಜೆ ಅದ್ದೂರಿಯಾಗಿ ನಡೆಸಿದರು. ಈ ವೇಳೆ ದೇವಾಲಯಕ್ಕೆ ಆಗಮಿಸಿದ ಕೆವಿ ನವೀನ್ ಕಿರಣ್ ಅವರನ್ನು ವಾದ್ಯಗೋಷ್ಠಿಯೊಂದಿಗೆ ಪಟಾಕಿ ಸಿಡಿಸುವ ಮೂಲಕ ಅರಸನಹಳ್ಳಿ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಅರಸನಹಳ್ಳಿ ಗ್ರಾಮದ ಶ್ರೀ ಶಿರಡಿ ಸಾಯಿಬಾಬಾ ಅವರ ಆಶೀರ್ವಾದ ಪಡೆಯಲು ಸುತ್ತಮುತ್ತಲಿನ ಗ್ರಾಮಗಳಿಂದ ಜನಸಾಗರ ಸೇರಿದರು. ಶ್ರೀ ಸಾಯಿಬಾಬಾ ಅವರಿಗೆ ಭಕ್ತಾದಿಗಳ ಸ್ವಸಹಾಯದಿಂದ ಕ್ಷೀರಾಭಿಷೇಕ ಮಾಡುವ ಅವಕಾಶ ನೀಡಿರುವುದು ವಿಶೇಷವಾಗಿತ್ತು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಹ ಆಯೋಜಿಸಿದ್ದರು. ಈ ವೇಳೆ ಮಾತನಾಡಿದ ಕೆವಿ ನವೀನ್ ಕಿರಣ್, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿನ ಸ್ಥಾನ ಎಂದರೆ ಅದು ಒಂದು ದೊಡ್ಡ ಸ್ಥಾನ. ಪ್ರತಿಯೊಬ್ಬರಿಗೂ ಸಹ ಗುರು ಇಲ್ಲದಿದ್ದರೆ ದಾರಿ ಇರುವುದಿಲ್ಲ. ಪ್ರತಿಯೊಬ್ಬ ಗುರುವಿಗೆ ನಮನ ಸಲ್ಲಿಸುವ ದಿನ ಗುರುಪೌರ್ಣಮಿ ದಿನ. ಇಂದು ಸದ್ಗುರು ಶ್ರೀ ಸಾಯಿನಾಥ್ ಮಹಾರಾಜ್ ಶಿರಡಿ ಸಾಯಿಬಾಬಾ ಅವರು ಇಡೀ ವಿಶ್ವಕ್ಕೆ ಗುರುಗಳಾಗಿ ಇವತ್ತು ಶಾಂತಿ ದಾರಿ ತೋರಿಸಿಕೊಟ್ಟಿದ್ದಾರೆ. ಶ್ರದ್ಧೆ ಮತ್ತು ಭಕ್ತಿ ಇವು ಎರಡೂ ಸಮಾನವಾಗಿ ತೀರಾ ಇದ್ದವರು ಶಿರಡಿ ಸಾಯಿಬಾಬಾರವರು. ನಮ್ಮ ಅರಸನಹಳ್ಳಿ ಗ್ರಾಮದಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿ ಸಾಯಿಬಾಬಾ ದೇವಾಲಯ ಪ್ರಾರಂಭ ಮಾಡಿ ಪ್ರತಿ ವರ್ಷ ಗುರುಪೌರ್ಣಮಿ ದಿನ ಶಿರಡಿ ಸಾಯಿ ಗರ್ಭಗುಡಿಗೆ ಹೋಗಿ ಕ್ಷೀರಾಭಿಷೇಕವನ್ನು ಮಾಡುವ ಅವಕಾಶ ಭಕ್ತಾದಿಗಳಿಗೆ ಮಾಡಿಕೊಟ್ಟಿರುವುದು ಅದೇ ಈ ದೇವಾಲಯದ ವಿಶೇಷತೆ ಎಂದರು. ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನ. ಪ್ರತಿಯೊಬ್ಬರಿಗೂ ಸಹ ಗುರು ಇಲ್ಲದೆ ಹೋದ್ರೆ ದಾರಿ ಇರಲ್ಲ, ದಿಸೆ ಇರೋದಿಲ್ಲ. ಒಂದಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಆ ರೀತಿ ಪ್ರತಿಯೊಬ್ಬ ಗುರುವಿಗೆ ನಮನ ಸಲ್ಲಿಸ್ತಕ್ಕಂತಹ ದಿನ ಗುರು ಪೌರ್ಣಿಮೆ. ಸದ್ಗುರು ಸಾಯಿನಾಥ್ ಮಹಾರಾಜರು ಶಿರಡಿ ಸಾಯಿಬಾಬಾರವರು ಇಡೀ ವಿಶ್ವಕ್ಕೆ ಗುರುಗಳಾಗಿ ಇವತ್ತು ಶಾಂತಿಯ ದಾರಿಯನ್ನ ತೋರಿಸ್ಕೊಟ್ಟಂತವರು. ಶ್ರದ್ಧೆ ಮತ್ತು ಭಕ್ತಿ ಇವೆರಡರ ಸಮಾಗಮವಾಗಿ ಬಂದಂತವರು ಶಿರಡಿ ಸಾಯಿಬಾಬಾರವರು. ನಮ್ಮ ಅರಸನಹಳ್ಳಿ ಗ್ರಾಮದಲ್ಲಿ ರಮೇಶ್ ಅಣ್ಣವರು ಮತ್ತು ಅವರ ಅಣ್ಣವರಾದಂತ ಬಾಬಣ್ಣ ಅವರು ಎಲ್ಲಾ ಗ್ರಾಮಸ್ಥರು ಸೇರಿ ಇಲ್ಲಿ ಸಾಯಿಬಾಬಾ ದೇವಸ್ಥಾನವನ್ನ ಹಲವಾರು ವರ್ಷಗಳ ಮುಂಚೆನೆ ಪ್ರಾರಂಭ ಮಾಡಿ ಪ್ರತಿ ವರ್ಷ ಗುರುಪೌರ್ಣಿಮೆಯ ದಿನ ಭಗವಂತ ಶಿರಡಿ ಸಾಯಿಬಾಬನಿಗೆ ಕ್ಷೀರಾಭಿಷೇಕವನ್ನ ಕೇವಲ ಪುರೋಹಿತರು ಮಾಡೋದು ಅಲ್ಲ, ಸಾರ್ವಜನಿಕರು ಸಹ ಗರ್ಭಗುಡಿ ಒಳಗಡೆ ಹೋಗಿ ಆ ಭಗವಂತನಿಗೆ ಕ್ಷೀರಾಭಿಷೇಕ ಮಾಡೋದರ ಮುಖಾಂತರ ಅವರ ಭಕ್ತಿಯನ್ನ ತೋರಿಸೋದಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ನನಗೆ ತಿಳಿದ ಹಾಗೆ ಬೇರೆ ಎಲ್ಲೂ ಸಹ ಭಕ್ತರು ಗರ್ಭಗುಡಿ ಒಳಗಡೆ ಹೋಗಿ ಕ್ಷೀರಾಭಿಷೇಕ ಮಾಡ್ತಕ್ಕಂಥ ಅವಕಾಶ ಬೇರೆ ಯಾರು ಮಾಡೋದಿಲ್ಲ. ಇವತ್ತು ಇಂಥ ಒಂದು ಪವಿತ್ರವಾದಂತಹ ಕೆಲಸವನ್ನ ನಮ್ಮ ಅರಸನಹಳ್ಳಿಯ ರಮೇಶ್ ಅಣ್ಣ ಅವರು, ವೆಂಕಟೇಶ್ ಅವರು, ಪ್ರಕಾಶ್ ಅಣ್ಣ ಅವರು, ಇನ್ನು ಸೀನಣ್ಣ ಅವರು, ಎಲ್ಲ ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಸೇರಿ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆ ಭಗವಂತ ಶಿರಡಿ ಸಾಯಿಬಾಬಾ ಮಹಾಗಣಪತಿ ಈ ಒಂದು ಗ್ರಾಮದ ಎಲ್ಲರಿಗೆ ಒಳ್ಳೆ ಮಳೆ ಬೆಳೆ ಮತ್ತು ಸುಭಿಕ್ಷವಾಗಿ ಬದುಕಲಿಕ್ಕೆ, ಆರೋಗ್ಯವಾಗಿ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಲಿ. ಭಗವಂತ ಎಲ್ಲರಿಗೂ ಸಹ ಒಳ್ಳೆದನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಮತ್ತು ಇದನ್ನ ನಡೆಸ್ಕೊಂಡ್ ಬರ್ತಾ ಇರ್ತಕ್ಕಂತ ಅರ್ಚಕ ವರ್ಗದವರಿಗೆ, ಮೇಲ್ವಿಚಾರಕರಾಗಿರ್ತಕ್ಕಂಥ ಗ್ರಾಮಸ್ಥರಿಗೆ ಎಲ್ಲರಿಗೂ ಸಹ ನಾನು ಶುಭವನ್ನ ಕೋರ್ತೇನೆ. ಗುರುವೇ ಸರ್ವಲೋಕಾನಾಂ ವೃಷದೇ ಭವರೋಗಿನಾಂ ವಿಭಜೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಎಲ್ಲಾ ಭಕ್ತಾದಿಗಳಲ್ಲಿ ವಿನಂತಿ, ವಿಶೇಷವಾಗಿ ಇವತ್ತಿನ ದಿವಸ ಅರಸನಹಳ್ಳಿ ಗ್ರಾಮದ ಪಶ್ಚಿಮಾಭಿಮುಖಿ ಮಹಾಗಣಪತಿ ಸಮೇತ ಸದ್ಗುರು ಸಾಯಿನಾಥ ಸ್ವಾಮಿಯವರ ಸನ್ನಿಧಾನದಲ್ಲಿ ಗುರುಪೌರ್ಣಮಿ ಕಾರ್ಯಕ್ರಮದ ಅಂಗವಾಗಿ ವಿಶೇಷವಾಗಿ ಕ್ಷೀರಾಭಿಷೇಕ ಮಹೋತ್ಸವ ಏರ್ಪಡಿಸಲಾಗಿದ್ದು, ಈ ಒಂದು ಗುರುಪೌರ್ಣಮಿಯ ವಿಶೇಷ ಏನಂತ ಹೇಳಿದ್ರೆ ಗುರುಗಳಿಗೆ ಒಂದು ಸಾನ್ನಿಧ್ಯ, ಅಂದ್ರೆ ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಗುರುಪೌರ್ಣಮಿ ಕಾರ್ಯಕ್ರಮವನ್ನು ಮಾಡ್ತೀವಿ. ವಿಶೇಷವಾಗಿ ರಾಘವೇಂದ್ರ ಮಹಾರಾಜರು, ಕೈವಾರ ತಾತಯ್ಯನವರು ಮತ್ತು ಶಿರಡಿ ಸಾಯಿಬಾಬಾರವರು ವಿಶೇಷವಾಗಿರ್ತಕ್ಕಂಥ ಈ ಒಂದು ಗುರುಗಳ ಸ್ಥಾನವನ್ನ ಯಾರು ಆ ಒಂದು ಗುರುಗಳಿಗೆ ಇವತ್ತಿನ ದಿವಸ
ಒಂದು ಪೂಜೆಯನ್ನ ಮಾಡಿ ಅವರ ಹತ್ರ ಆಶೀರ್ವಾದ ತರ್ತಕ್ಕಂತಹ ಒಂದು ವಿಶೇಷವಾದಂತಹ ಗುರುಪೌರ್ಣಮಿ ಕಾರ್ಯಕ್ರಮದಲ್ಲಿ ಈ ಒಂದು ಅರಸನಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಕ್ಷೀರಾಭಿಷೇಕ ಮಹೋತ್ಸವವನ್ನ ಏರ್ಪಡಿಸಲಾಗಿದ್ದು ಎಲ್ಲ ಭಕ್ತಾದಿಗಳು ಗರ್ಭಗುಡಿಯನ್ನು ಪ್ರವೇಶ ಮಾಡಿ ಸ್ವಾಮಿಯನ್ನ ಸ್ಪರ್ಶ ಮಾಡಿ ವಿಶೇಷವಾಗಿ ಕ್ಷೀರಾಭಿಷೇಕ ಮಾಡತಕ್ಕಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ. ಯಾನ್ನಾಮವಾಹನಾದಿ ಷೋಡಶೋಕ್ತಿ